ಬೆಂಗಳೂರಿನ ಕರ್ನಾಟಕ ಮೈತ್ರಿ ಟ್ರಸ್ಟ್ ವತಿಯಿಂದ ಕನ್ನಡ ನಿತ್ಯೋತ್ಸವ ವರ್ಷ 2025ಕ್ಕೆ ಚಾಲನೆ. ಬೆಂಗಳೂರಿನ ದಂಡು ಪ್ರದೇಶದಲ್ಲಿರುವ ಕನ್ನಡ ಮೈತ್ರಿ ಟ್ರಸ್ಟ್ ಬೆಂಗಳೂರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಯೋಗದೊಂದಿಗೆ ದಂಡು ಪ್ರದೇಶ ಕನ್ನಡ ಸಂಘಟನೆಗಳ ಒಕ್ಕೂಟ, ಕನ್ನಡ ಅಭಿಮಾನಿಗಳ ಸಂಘ ಸರ್ವಜ್ಞನಗರ ಮುಂತಾದವರ ಸಹಕಾರದೊಂದಿಗೆ ಕನ್ನಡ ನಿತ್ಯೋತ್ಸವ ವರ್ಷ 2025ಕ್ಕೆ ಚಾಲನೆ ನೀಡಿತು. ಕನ್ನಡೇತರರಿಗೆ ಕನ್ನಡವನ್ನು ಕಲಿಸಿಕೊಡುವ ಈ ಕನ್ನಡ ನಿತ್ಯೋತ್ಸವ ವರ್ಷವಿಡೀ ಜಾರಿಯಲ್ಲಿರುತ್ತದೆ ಎಂದು ಅಧ್ಯಕ್ಷರಾದ ರವಿಶಂಕರ್ ಅವರು ತಿಳಿಸಿದರು. ಇದೇ ಸಂದರ್ಭದಲ್ಲಿ ಮೈಸೂರು ವಿಶ್ವವಿದ್ಯಾನಿಲಯದಿಂದ ಡಾಕ್ಟರೇಟ್ ಪದವಿ ಪಡೆದ ಮಹಾಪ್ರಬಂಧ ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಡಿ ಗುರುಮೂರ್ತಿ ಹಾರೋಹಳ್ಳಿ ಅವರ ಡಾಕ್ಟರ್ ರಾಜ್ಕುಮಾರ್ ಅವರ ಬದುಕಿನ ಯಶೋಗಾಥೆಯನ್ನು ಕುರಿತ 10 ಸಂಚಿಕೆಯನ್ನೊಳಗೊಂಡ ಡಾಕ್ಟರ್ ರಾಜ್ಕುಮಾರ್ ದಿ ಲೆಜೆಂಡ್ ಎಂಬ ಪುಸ್ತಕವನ್ನು ಮರುಲೋಕಾರ್ಪಣೆ ಮಾಡಲಾಯಿತು. ಇದೇ ಸಂದರ್ಭದಲ್ಲಿ ವಿವಿಧ ರಂಗಗಳಲ್ಲಿ ಸೇವೆ ಸಲ್ಲಿಸಿದ ಗಣ್ಯರಿಗೆ ಕನ್ನಡ ಭೂಷಣ ಪ್ರಶಸ್ತಿ ಪ್ರದಾನ ಮಾಡಿ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ಡಾಕ್ಟರ್ ರಾಜ್ಕುಮಾರ್ ದಿ ಲೆಜೆಂಡ್ ಎಂಬ ಪುಸ್ತಕವನ್ನು ಮರುಲೋಕಾರ್ಪಣೆ ಮಾಡಿದ ಸಿ.ವಿ. ರಾಮನ್ ನಗರದ ಶಾಸಕರಾದ ರಘುರವರು ರಾಜ್ಕುಮಾರ್ ಅವರ ಕುರಿತಂತೆ ಶ್ಲಾಘನೀಯ ಮಾತುಗಳನ್ನು ಆಡಿದರು. ನಮ್ಮ ಕರ್ನಾಟಕದ ಎಲ್ಲರಿಗೂ ಪ್ರಿಯವಾದಂಥ, ಉತ್ತಮವಾದಂಥ, ನಮಗೆಲ್ಲ ಸ್ಫೂರ್ತಿಯಾಗಿದ್ದಂಥ ವರನಟ ಡಾಕ್ಟರ್ ರಾಜ್ಕುಮಾರ್ ಸರ್ ಅವರ ಪುಸ್ತಕದ ಬಿಡುಗಡೆ ಇವತ್ತು ನಮ್ಮ ಸಿ.ವಿ. ರಾಮನ್ ನಗರದಲ್ಲಿ ಮಾಡ್ತಾ ಇದ್ದೀವಿ. ಇದು ತುಂಬ ಉತ್ತಮವಾದಂಥ ಕೆಲಸ. ಡಾಕ್ಟರ್ ರಾಜ್ಕುಮಾರ್ ಅವರ ಜೀವನವನ್ನು ನಮ್ಮ ಎಲ್ಲ ಪ್ರತಿಯೊಬ್ಬ ನಾಗರಿಕರು ಅವರು ಯಾವ ರೀತಿ ಸರಳವಾಗಿದ್ದರು ಅದನ್ನು ಒಂದು ಪಾಲನೆ ಮಾಡಿದ್ರೆ ನಮ್ಮ ಜೀವನ ಸಾರ್ಥಕ ಆಗುತ್ತೆ. ಖಂಡಿತ ಅವರು ಏನು ಕನ್ನಡಕ್ಕಾಗಿ ಕೊಟ್ಟಂಥ ಕೊಡುಗೆಯನ್ನು ನಮ್ಮ ಜೀವನ ಪರ್ಯಂತ ಪ್ರತಿಯೊಬ್ಬ ಕನ್ನಡಿಗರು ನೆನೆಸ್ಕೋಬೇಕು. ಉತ್ತಮವಾದಂಥ ಕಲಾವಿದರಾಗಿದ್ದರು. ಎಲ್ಲದಕ್ಕಿಂತ ಮುಖ್ಯವಾದಂಥ ತುಂಬ ಒಳ್ಳೆ ಮನುಷ್ಯರಾಗಿದ್ದರು. ನಾವು ಅವ್ರನ್ನ ಭೇಟಿಯಾದಾಗ ಇಡೀ ಕುಟುಂಬದ ಸುಮಾರು ನಾವು 40 ಜನ ಅವ್ರ ಮನೆಯಲ್ಲಿ ಉಪಹಾರವನ್ನು ಕೊಟ್ಟು ನಮ್ಮನ್ನೆಲ್ಲ ಸನ್ಮಾನ ಮಾಡಿ ಕಳಿಸಿದಂಥ ಮಹಾನ್ ವ್ಯಕ್ತಿಗಳು ಡಾಕ್ಟರ್ ರಾಜ್ಕುಮಾರ್ ಅವರು. ಯಾವತ್ತೂ ಅವ್ರನ್ನ ನಾವು ಬರೆಯೋಕ್ಕಾಗೋದಿಲ್ಲ. ಒಂದು ಅರ್ಧ ದಿನ ಅವ್ರ ಮನೆಯಲ್ಲಿ ನಾವು ಕಳೆದಿದ್ದೀವಿ. ಅವ್ರ ಜೊತೆ ನಾವು ಮಾತಾಡಿಕೊಂಡು ಸಮಯವನ್ನು ಕಳೆದಿದ್ದೀವಿ. ಆ ದಿನಗಳನ್ನು ನಾವು ಯಾವತ್ತೂ ಮರೆಯೋಕ್ಕಾಗೋದಿಲ್ಲ. ಇಡೀ ಕರ್ನಾಟಕ ಯಾವತ್ತೂ ಮರೆಯಲಾಗದಂಥ ವರನಟರು ಡಾಕ್ಟರ್ ರಾಜ್ಕುಮಾರ್ ಅವರು. ಅವ್ರದ್ದು ಎಲ್ಲ ಸಿನಿಮಾಗಳು ನೋಡಿಬಿಟ್ರೆ ಅದೇ ನಮ್ಮ ಜೀವನ ಸಾರ್ಥಕ ಆಗುತ್ತೆ. ಎಷ್ಟು ಸಂದೇಶವನ್ನು ಕೊಡಬೇಕು ಎಲ್ಲವನ್ನು ನಮ್ಮ ಕರ್ನಾಟಕ ಜನತೆಗೆ ಡಾಕ್ಟರ್ ರಾಜ್ಕುಮಾರ್ ಅವರು ಕೊಟ್ಟಿದ್ದಾರೆ. ದಯವಿಟ್ಟು ಎಲ್ಲರೂ ಅದನ್ನು ಪಾಲಿಸಬೇಕು ಅಂತ ನಾನು ವಿನಂತಿ ಮಾಡ್ತೀನಿ. ಕಾರ್ಯಕ್ರಮದ ನಂತರ ಮಾಧ್ಯಮದವರೊಂದಿಗೆ ಮಾತನಾಡಿದ ಕನ್ನಡ ಮೈತ್ರಿ ಟ್ರಸ್ಟ್ನ ಅಧ್ಯಕ್ಷರಾದ ಎನ್ ರವಿಶಂಕರ್ ಅವರು ಕನ್ನಡ ನಿತ್ಯೋತ್ಸವ ವರ್ಷ 2025ರ ಪರಿಕಲ್ಪನೆ ಮತ್ತು ಅದರ ಕಾರ್ಯವೈಖರಿ ಮತ್ತು ಕಾರ್ಯಸಾಧುತನದ ಬಗ್ಗೆ ಮಾಹಿತಿ ಹಂಚಿಕೊಂಡರು. ಇದನ್ನು ಕಾರ್ಯರೂಪಕ್ಕೆ ತರೋದು ಜನಾಂದೋಲನದ ಮೂಲಕ ಆಗುತ್ತೆ ಸರ್. ಇದು ನಾನೊಬ್ಬನ ಕೈಲಿ ಸಾಧ್ಯ ಇಲ್ಲ. ನಾನು ಆಗಲೇ ಹೇಳಿದಾಗೆ ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರದಲ್ಲೂ ಎಲ್ಲ ಕನ್ನಡಿಗರನ್ನ ಒಳಗೊಂಡಂತೆ ಇದನ್ನು ಮಾಡಬೇಕು. ನನ್ನೊಬ್ಬನ ಕೈಯಿಂದ ಆಗಲ್ಲ. ಹಾಗಾಗಿ ನಾವು ಯಾವ ರೀತಿ ಪ್ಲಾನ್ ಮಾಡಿದ್ದೀವಿ ಅಂದರೆ ಒಂದು ವಿಧಾನಸಭಾ ಕ್ಷೇತ್ರ ಅಂತ ಒಂದು ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ 28 ವಿಧಾನಸಭಾ ಕ್ಷೇತ್ರಗಳು. ಒಂದೊಂದು ವಿಧಾನಸಭಾ ಕ್ಷೇತ್ರಕ್ಕೂ ಒಬ್ಬೊಬ್ಬ ಪ್ರಖ್ಯಾತ ವ್ಯಕ್ತಿಗಳು, ಸಾಹಿತಿಗಳಾಗಬಹುದು, ಕಲಾವಿದರು, ಅವ್ರನ್ನ ನಾವು ನೇಮಿಸ್ತೀವಿ. ಅವರ ಅಡಿಯಲ್ಲಿ ಅವರು ತಲಾ 10 ಮಂದಿಯನ್ನು ನೇಮಿಸ್ತಾರೆ. ಅವರು ಮುಖ್ಯ ಸ್ಫೂರ್ತಿದಾಯಕ ವ್ಯಕ್ತಿಯಾಗಿರ್ತಾರೆ. ಕನ್ನಡವನ್ನು ಕಲಿಸೋದಕ್ಕೆ ಪ್ರೇರಣೆ. ಅವರ ಅಡಿಯಲ್ಲಿ 10 ಜನ ನೇಮಿಸ್ತಾರೆ. ಅವರು ತಲಾ 10 ಮಂದಿ ಹೀಗೆ ತಮ್ಮ ಅಡಿಯಲ್ಲಿ ನೇಮಿಸ್ತಾ ರಿಜಿಸ್ಟರ್ ಮಾಡ್ಕೋತಾರೆ. ಪರಭಾಷಿಕರು ಹೋಗ್ತಾರೆ, ಅಪಾರ್ಟ್ಮೆಂಟ್ಗಳಲ್ಲಿ, ಪಾರ್ಕ್ಗಳಲ್ಲಿ, ಅಲ್ಲಿ ವಾಲಂಟಿಯರಾಗಿ ಹೋಗ್ತಾರೆ. ನಿಮಗೆ ಕನ್ನಡವನ್ನು ಕಲಿಯೋ ಆಸಕ್ತಿ ಇದ್ದರೆ ಖಂಡಿತ ರಿಜಿಸ್ಟರ್ ಮಾಡ್ಕೊಳ್ಳಿ. ನಿಮ್ಗೆ ಯಾವ ರೂಪದಲ್ಲಿ ಕನ್ನಡವನ್ನು ಕಲಿಸ್ಬೇಕು ಹೇಳಿ. ನೀವು ತರಗತಿ ಮೂಲಕ ಕಲಿತೀರೋ ಅಥವಾ ವಾಟ್ಸಪ್ಪಲ್ಲಿ ನಾವು ಧ್ವನಿ ಮೂಲಕ ಪ್ರತಿದಿನಕ್ಕೆ ಒಂದೊಂದು ಕನ್ನಡ ಪದಗಳನ್ನು ಕಲಿಸುವಂಥ ವಾಟ್ಸಪ್ ಗ್ರೂಪ್ಗಳನ್ನು ಮಾಡಿಕೊಂಡು ವಾಟ್ಸಪ್ ಗ್ರೂಪ್ಗಳ ಮೂಲಕ ಕನ್ನಡವನ್ನು ಕಲಿಸುವಂಥದ್ದು. ಈ ರೀತಿ ವಿಭಿನ್ನವಾಗಿ ಮಾಡೋಣ. ಇದು ಎಲ್ಲ ಒಂದು ನಿರ್ದಿಷ್ಟವಾಗಿ ಒಂದು ಕೇಂದ್ರ ಮಾಡಿ ತೆರೆದು ಅಲ್ಲಷ್ಟಕ್ಕೆ ಮುಗಿಸೋದಲ್ಲ. ಇದನ್ನು ನಾವು ಜನಾಂದೋಲನ ರೀತಿಯಲ್ಲಿ ಮಾಡಿದಾಗ ಮಾತ್ರ 5 ಲಕ್ಷ ಖಂಡಿತ ಕಲಿಸ್ಬೋದು.
ಇದರ ಯಶಸ್ಸನ್ನು ನಾವು ಈ ವರ್ಷದ ಡಿಸೆಂಬರ್ 31 ಅದ್ದೂರಿ ಕಾರ್ಯಕ್ರಮದಲ್ಲಿ ನೋಡ್ಬೋದು. ಖಂಡಿತ ಇದನ್ನು ಸಾಧಿಸ್ತೀವಿ. ಕನ್ನಡ ಮೈತ್ರಿ ಇದನ್ನು ಸಾಧಿಸುತ್ತೆ, ಎಲ್ಲರ ಸಹಕಾರದಿಂದ ಅನ್ನೋ ಭರವಸೆ ನನಗೆ. ಗಂಡು ಪ್ರದೇಶದಲ್ಲಿ ಕಾರ್ಯಕ್ರಮ ಮಾಡ್ತಾ ಇದ್ದೀರಾ ಅನ್ನುವಾಗಲೇ ಅದ್ರ ಸುಳಿವು ಸಿಕ್ಕಿದೆ ಬಿಡಿ. ಗಂಡು ಪ್ರದೇಶದಲ್ಲಿ ಏಕೆಂದರೆ ನಮಗೆ ಅದರ ಒಂದು ನೋವು ಗೊತ್ತಿದೆ. ಯಾವಾಗಲೂ ಕನ್ನಡಿಗರು ಹೆಚ್ಚಿರೋ ಕಡೆ ನಾವು ಕ್ಯಾಮ್ರಾ ನೋಡ್ಕೊಂಡು ಮಾತಾಡಿ ಸರ್. ಇಂಥ ಕಡೆ ಕ್ಯಾಮ್ರಾ